ಆರೋಗ್ಯಕರ ಅಂತ ಹೇಳಿ ರಿಪೋರ್ಟ್ ಹೊರಬಿದ್ದಿದೆ. ಸ್ಯಾಂಪಲ್ ರಿಪೋರ್ಟ್ ಸೇಫ್ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತ್ತು ಮೊಟ್ಟೆ ವಿಚಾರ. ಆರೋಗ್ಯ ಇಲಾಖೆಯಿಂದ ಅನುಮಾನ ಬಂದಾಗ ಟೆಸ್ಟ್ ಮಾಡಲಾಗಿತ್ತು. 27 ಮೊಟ್ಟೆಗಳ ಮಾದರಿಯನ್ನ ಸಂಗ್ರಹಿಸಿತ್ತು ಆರೋಗ್ಯ ಇಲಾಖೆ. ಪರೀಕ್ಷೆಯಲ್ಲಿ 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಈಗ ಸುರಕ್ಷಿತ ಅಂತ ಹೇಳಿ ಗೊತ್ತಾಗಿದೆ. ಮೊಟ್ಟೆ ಸುರಕ್ಷಿತ ಅಂತ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ತಿಳಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ 50 ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗಿತ್ತು. ಮಾಲ್, ಶಾಪಿಂಗ್ ಕಾಂಪ್ಲೆಕ್ಸ್, ಸೂಪರ್ ಮಾರ್ಕೆಟ್ ಸೇರಿದಂತೆ ಹಲವೆಡೆ ಸಂಗ್ರಹಿಸಿದಂತಹ ಆಹಾರ ಇಲಾಖೆ ಸಿಬ್ಬಂದಿಗಳು. ಹಾಗಾಗಿ ಭಾರಿ ಸದ್ದು ಮಾಡಿತ್ತು ಈ ಒಂದು ರಾಜ್ಯದಲ್ಲಿ ಮೊಟ್ಟೆಯ ವಿಚಾರ ಅಂತ ಬಂದಾಗ. ಆದರೆ ಈಗ ಮೊಟ್ಟೆ ಸುರಕ್ಷಿತ ಅನ್ನುವಂತಹ ವರದಿಯೂ ಕೂಡ ಹೊರಬಂದಿದೆ. ಮೊಟ್ಟೆ ಆರೋಗ್ಯಕರ ಅಂತ ಹೇಳಿ ಸ್ಯಾಂಪಲ್ ರಿಪೋರ್ಟ್ ಏನು ಕಲೆಕ್ಟ್ ಮಾಡಿ ವರದಿಯನ್ನ ಮಾಡಲಾಗಿತ್ತು. ಆ ಒಂದು ವರದಿಯಲ್ಲಿ ಈಗ ಸುರಕ್ಷಿತ ಅನ್ನುವಂತಹ ವಿಚಾರ ಬಯಲಿಗೆ ಬಂದಿದೆ. ಎಗೋಸ್ ನ್ಯೂಟ್ರಿಷನ್ ಕಂಪನಿಯ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತ ಹೇಳಿ ಬಹಳಷ್ಟು ಸುದ್ದಿಯಾಗಿತ್ತು, ಬಹಳಷ್ಟು ಚರ್ಚೆಯಾಗಿತ್ತು. ಹಾಗಾಗಿ ಸಾರ್ವಜನಿಕರಲ್ಲಿಯೂ ಕೂಡ ಸಾಕಷ್ಟು ಆತಂಕಕ್ಕೆ ಇದು ಕಾರಣವಾಗಿತ್ತು. ಹಾಗಾಗಿ ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು 27 ಮೊಟ್ಟೆಗಳ ಮಾದರಿ ಸಂಗ್ರಹವನ್ನು ಕೂಡ ಮಾಡಲಾಗಿತ್ತು. ಹಾಗಾಗಿ ಆ ಒಂದು ಪರೀಕ್ಷೆಯಲ್ಲಿ 4 ಮೊಟ್ಟೆಗಳ ಸ್ಯಾಂಪಲ್ ಈಗ ಸುರಕ್ಷಿತ ಅನ್ನೋದಾಗಿಯೂ ಕೂಡ ರಿಪೋರ್ಟ್ ಹೊರಬಿದ್ದಿದೆ. ರಾಜಧಾನಿ ಬೆಂಗಳೂರಿನಲ್ಲೇ 50 ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಲಾಗಿತ್ತು. ಮಾಲ್, ಶಾಪಿಂಗ್ ಕಾಂಪ್ಲೆಕ್ಸ್, ಸೂಪರ್ ಮಾರ್ಕೆಟ್ ಸೇರಿ ಹಲವೆಡೆ ಸಂಗ್ರಹಿಸಿದ್ದಂತಹ ಮೊಟ್ಟೆಯನ್ನು ಈಗಾಗಲೇ ಒಂದು ಸ್ಯಾಂಪಲ್ ಕಲೆಕ್ಟನ್ನು ಕೂಡ ಮಾಡಲಾಗಿತ್ತು. ಅದರ ಅಧ್ಯಯನವನ್ನು ನಡೆಸಿ ಸದ್ಯ ರಿಪೋರ್ಟ್ ಹೊರಬಿದ್ದಿದ್ದು ಈಗ ಸುರಕ್ಷಿತ ಅನ್ನುವಂತಹ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಯಾವಾಗ ಈ ರೀತಿಯಾದ ಡೌಟ್ ಬರುತ್ತೆ, ಅನುಮಾನ ಬರುತ್ತೆ, ಅದಾದ ನಂತರದಲ್ಲಿ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. 27 ಮೊಟ್ಟೆಗಳ ಮಾದರಿಯನ್ನು ಸಂಗ್ರಹಿಸಲಾಗಿತ್ತು ಆರೋಗ್ಯ ಇಲಾಖೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ 50 ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಸದ್ಯ ಆ ಒಂದು ರಿಪೋರ್ಟ್ ಈಗ ಸೇಫ್ ಅನ್ನೋದಾಗಿ ಹೊರಬಂದಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ರಾಜ್ಯದಲ್ಲಿ ಮೊಟ್ಟೆ ಸುರಕ್ಷಿತನಾ ಇಲ್ವಾ ಅನ್ನೋದೇ ಬಹಳ ದೊಡ್ಡ ಸದ್ದಾಗಿತ್ತು. ಅದರಲ್ಲೂ ಕೂಡ ಈಗ ಮೊಟ್ಟೆ ಆರೋಗ್ಯಕರ ಸ್ಯಾಂಪಲ್ ರಿಪೋರ್ಟ್ ಸೇಫ್ ಅನ್ನೋದಾಗಿ ವರದಿ ಬಹಿರಂಗವಾಗಿದೆ. ಏನಿದೆ ಹೆಚ್ಚಿನ ಮಾಹಿತಿ? ಎಷ್ಟಿಗೆ ಪ್ರತಿಯೊಬ್ರು ಪ್ರೋಟೀನ್ ನಿಟ್ಟಿನಲ್ಲಿ ಮೊಟ್ಟೆಯನ್ನ ತಿಂತಾ ಇದ್ರು. ಆದ್ರೆ ಮೊಟ್ಟೆ ಕೂಡ ಸೇಫ್ ಅಲ್ಲ ಅನ್ನೋ ಸುದ್ದಿ ಕೂಡ ಒಂದು ಪ್ರಸ್ತಾಪ ಆಗಿತ್ತು. ಆದ್ರೆ ಸದ್ಯ ಆರೋಗ್ಯ ಇಲಾಖೆಯಿಂದ ಅನುಮಾನ ಬಂದ ಕಾರಣ ಮೊಟ್ಟೆ ಟೆಸ್ಟಿಂಗ್ ಕಳಿಸಲಾಗಿತ್ತು. ಸುಮಾರು 27 ಮೊಟ್ಟೆಗಳ ಸ್ಯಾಂಪಲ್ ಟೆಸ್ಟ್ಗೆ ಕಳಿಸಿದ್ರೆ ಅದ್ರಲ್ಲಿ 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಸುರಕ್ಷಿತ ಅನ್ನೋ ರಿಪೋರ್ಟ್ ಬಂದಿರುವಂತದ್ದು. ಸುಮಾರು 60 ಆಯಾಮದಲ್ಲಿ ಮೊಟ್ಟೆ ಟೆಸ್ಟಿಂಗ್ ಮಾಡಲಾಗಿದೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗುತ್ತಾ, ಹೀಗಾಗಿ ಮೊಟ್ಟೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆಗಳಿಂದ ಕೂಡ ಸುಮಾರು 200ಕ್ಕೂ ಅಧಿಕ ಮೊಟ್ಟೆಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಿತ್ತು. ಸದ್ಯ ಅದರಲ್ಲಿ 4 ಮೊಟ್ಟೆಗಳು ಸೇಫ್ ಅನ್ನೋ ರಿಪೋರ್ಟ್ ಬಂದಿದೆ. ಇನ್ನೂ ಕೂಡ ಸುಮಾರು ಮೊಟ್ಟೆಗಳ ಸ್ಯಾಂಪಲ್ ಕಲೆಕ್ಟ್ ಬಾಕಿ ಇರುವಂತದ್ದು. ಸೊ ಹೀಗಾಗಿ ಅಂದ್ರೆ ಒಂದು ಆರೋಗ್ಯ ಇಲಾಖೆಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಎಲ್ಲಾ ಮೊಟ್ಟೆಗಳ ಒಂದು ಸ್ಯಾಂಪಲ್ ಟೆಸ್ಟ್ ಬಂದ ಬಳಿಕ ರಾಜ್ಯದ ಜನತೆಗೆ ಒಂದು ಸುದ್ದಿಗೋಷ್ಠಿ ಮಾಡುವ ಮೂಲಕ ಒಂದು ಮಾಹಿತಿಯನ್ನ ತಿಳಿಸಲಿದ್ದಾರೆ. ಸೊ ಇಲ್ಲಿವರೆಗೆ ಕಳೆದ ಸಲ ಒಂದು ಟೆಸ್ಟ್ ಮಾಡಿದಾಗ ಒಂದು ಮೊಟ್ಟೆಯಲ್ಲಿ ಒಂದು ಕ್ಯಾನ್ಸರ್ ಕಾರಕ ಒಂದು ಪತ್ತೆ ಆಗಿತ್ತು. ಸೊ ಆ ಕಂಪನಿಯನ್ನು ಈಗಾಗಲೇ ಬ್ಯಾನ್ ಮಾಡಿರುವಂತದ್ದು. ಸದ್ಯ 4 ಮೊಟ್ಟೆಗಳ ಸುರಕ್ಷಿತ ಅನ್ನೋ ಬಂದಿದೆ. ಸೊ ಇನ್ನುಳಿದ ಮೊಟ್ಟೆಗಳ ವರದಿ ಹಂತ ಹಂತವಾಗಿ ಇಲಾಖೆ ಅಧಿಕಾರಿಗಳ ಕೈ ಸೇರಲಿದೆ. ಸೊ ಆ ಎಲ್ಲಾ ರಿಪೋರ್ಟ್ಗೋಸ್ಕರ ಆರೋಗ್ಯ ಇಲಾಖೆ ವೇಟ್ ಮಾಡ್ತಾ ಇರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.